ಇವತ್ತು ರಾಜ್ಯದಲ್ಲಿ ದ್ವಿತೀಯ ಪಿಯುಸಿ ಫಲಿತಾಂಶ ಪ್ರಕಟ ಆಗಿದೆ. ಒಟ್ಟಾರೆ ಎಲ್ಲೆಡೆ ಸಂಭ್ರಮ ಮನೆ ಮಾಡಿರೋ ಅಂತದ್ದು. ಇವತ್ತು ಸುವರ್ಣ ನ್ಯೂಸ್ ಸ್ಟುಡಿಯೋದಲ್ಲಿ ಸೈನ್ಸ್ ಅಂದರೆ ವಿಜ್ಞಾನ ವಿಭಾಗದಲ್ಲಿ ಫಸ್ಟ್ ರ್ಯಾಂಕ್ ಗಳಿಸಿರುವಂಥ ವಿದ್ಯಾರ್ಥಿನಿ ಕೂಡ ನಮ್ಮ ಜೊತೆ ಇದ್ದಾರೆ. ಅವ್ರ ಜೊತೆ ಖಂಡಿತ ಮಾತನ್ನು ಆಡೋಣ. ಒಟ್ಟಾರೆ ಇವತ್ತು ದ್ವಿತೀಯ ಪಿಯುಸಿ ಫಲಿತಾಂಶ ಹೊರಗಡೆ ಬಿದ್ದಿರೋ ಅಂಥದ್ದು ಸರಿ ಸುಮಾರು ಕಳೆದ ಬಾರಿಗೆ ಹೋಲಿಸಿದ್ರೆ ದಾಖಲೆಯ ಪ್ರಮಾಣ ಬಂದಿರೋ ಅಂಥದ್ದು. ದ್ವಿತೀಯ ಪಿಯುಸಿ ಫಲಿತಾಂಶ ಪ್ರಕಟವಾಗಿದೆ. ಈ ಬಾರಿ 60.47% ಫಲಿತಾಂಶ ಬಂದಿದೆ. ಪರೀಕ್ಷೆ ಬರೆದ 6,15,000 ವಿದ್ಯಾರ್ಥಿಗಳ ಪೈಕಿ 3,71,116 ಮಂದಿ ಉತ್ತೀರ್ಣರಾಗಿದ್ದಾರೆ. ಈ ಬಾರಿಯೂ ಬಾಲಕಿಯರ ಮೇಲುಗೈ ಸಾಧಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆ ಮೊದಲ ಸ್ಥಾನ ಪಡೆದಿದ್ದು 86.04% ಫಲಿತಾಂಶ ಬಂದಿದೆ. ಉಡುಪಿ ದ್ವಿತೀಯ ಸ್ಥಾನ ಪಡೆದಿದ್ದು 85.57 ಹಾಗೂ ಕೊಡಗು ಮೂರನೇ ಸ್ಥಾನದಲ್ಲಿದ್ದು 75.87 ಫಲಿತಾಂಶ ಬಂದಿದೆ. ಬೀದರ್ ಕೊನೆಯ ಸ್ಥಾನದಲ್ಲಿದ್ದು 44.95% ಫಲಿತಾಂಶ ಬಂದಿದೆ. ಕಲಾ ವಿಭಾಗದಲ್ಲಿ 51.25% ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದರೆ ವಾಣಿಜ್ಯ ವಿಭಾಗದಲ್ಲಿ 70.08% ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ. ವಿಜ್ಞಾನ ವಿಭಾಗದಲ್ಲಿ 62.19% ವಿದ್ಯಾರ್ಥಿಗಳು ಪಾಸ್ ಆಗಿದ್ರೆ ವಸುಧಾ ಡಿ ಮೈಸೂರಿನ ಸದ್ವಿದ್ಯಾ ಕಾಂಪೋಸಿಟ್ ಕಾಲೇಜಿನ ವಿದ್ಯಾರ್ಥಿ 600 ಅಂಕಗಳಿಗೆ 594 ಅಂಕಗಳನ್ನು ಗಳಿಸಿ ಮೊದಲನೇ ರ್ಯಾಂಕ್ ಪಡೆದುಕೊಂಡಿದ್ದಾರೆ. ಇನ್ನು ಈ ಬಾರಿ 36,344 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ಪಡೆದಿದ್ದಾರೆ. ಅದರಲ್ಲಿ 1,83,778 ವಿದ್ಯಾರ್ಥಿಗಳು ಪ್ರಥಮ ದರ್ಜೆ ಅಂದರೆ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿದ್ದರೆ 69,914 ವಿದ್ಯಾರ್ಥಿಗಳು ದ್ವಿತೀಯ ದರ್ಜೆನಲ್ಲಿ ಪಾಸ್ ಆಗಿದ್ದಾರೆ. ಇನ್ನು 39,768 ವಿದ್ಯಾರ್ಥಿಗಳು ತೃತೀಯ ದರ್ಜೆನಲ್ಲಿ ಪಾಸ್ ಆಗಿದ್ದಾರೆ. ಜುಲೈ 3ಕ್ಕೆ ಸಪ್ಲಿಮೆಂಟರಿ ಪರೀಕ್ಷೆ ನಡೆಯುತ್ತೆ. ಇನ್ನು 45 ಕಾಲೇಜುಗಳಲ್ಲಿ 100ರಷ್ಟು ಫಲಿತಾಂಶ ಬಂದಿದೆ. ಆದರೆ 45 ಕಾಲೇಜುಗಳಲ್ಲಿ ಶೂನ್ಯ ಫಲಿತಾಂಶ ಬಂದಿರೋ ಅಂಥದ್ದು. ಮತ್ತೊಂದು ಕಡೆ ಗಮನಿಸೋದಾದರೆ ವಿಜ್ಞಾನ ವಿಭಾಗದಲ್ಲಿ ಈ ಬಾರಿ ಮೈಸೂರಿನ ಸದ್ವಿದ್ಯಾ ಕಾಂಪೋಸಿಟ್ ಕಾಲೇಜಿನ ವಿದ್ಯಾರ್ಥಿನಿ ವಸುಧಾ ಡಿ 600 ಅಂಕಗಳಿಗೆ 594 ಅಂಕಗಳನ್ನ ಗಳಿಸೋದ್ರ ಮುಖಾಂತರ ಇಡೀ ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನು ತಮ್ಮದಾಗಿಸ್ಕೊಂಡಿದ್ದಾರೆ. ಮೈಸೂರಿನ ಸದ್ವಿದ್ಯಾ ಕಾಲೇಜಿನ ವಿದ್ಯಾರ್ಥಿನಿಯಾದ ವಸುಧಾ 594 ಅಂಕ ಪಡೆದಿದ್ದಾರೆ. ಇನ್ನು ವಾಣಿಜ್ಯ ವಿಭಾಗದಲ್ಲಿ ಬೆಂಗಳೂರಿಗೆ ಪ್ರಥಮ ಸ್ಥಾನ ಬಂದಿದೆ. ಬೆಂಗಳೂರಿನ ವಿಜಯ ಕಾಲೇಜಿನ ವಿದ್ಯಾರ್ಥಿನಿ ರಮ್ಯಶ್ರೀ 596 ಅಂಕಗಳನ್ನ ಒಟ್ಟಾರೆ 600 ಅಂಕಗಳಲ್ಲಿ 596 ಅಂಕಗಳನ್ನ ಪಡೆದು ಪ್ರಥಮ ಸ್ಥಾನವನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ವಿಜ್ಞಾನ ವಿಭಾಗದಲ್ಲಿ ಮೈಸೂರಿಗೆ ಮೊದಲ ಸ್ಥಾನ ಸಿಕ್ಕಿದೆ. ಕಲಾ ವಿಭಾಗದಲ್ಲಿ ರಾಯಚೂರಿಗೆ ಮೊದಲ ಸ್ಥಾನ ಸಿಕ್ಕಿದೆ. ನವೀತ್ 574 ಅಂಕಗಳನ್ನು ಒಟ್ಟಾರೆ 600 ಅಂಕಗಳಲ್ಲಿ ತಮ್ಮದಾಗಿಸಿಕೊಂಡಿದ್ದಾರೆ. ಇನ್ನು ಇವತ್ತು ದ್ವಿತೀಯ ಪಿಯುಸಿ ಫಲಿತಾಂಶ ಹೊರಗಡೆ ಬಿದ್ದಿದೆ. ಇವತ್ತು ಸುವರ್ಣ ನ್ಯೂಸ್ ಸ್ಟುಡಿಯೋದಲ್ಲಿ ಈ ಒಂದು ಸಂಭ್ರಮವನ್ನು ಹಂಚ್ಕೊಳ್ಳೋದಕ್ಕೆ ವಿದ್ಯಾರ್ಥಿನಿಯರು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಿ ಅವ್ರ ಜೊತೆ ಮಾತನ್ನ ಆಡೋಣ. ಮೊದಲನೇದಾಗಿ ವಿಜ್ಞಾನ ವಿಭಾಗದಲ್ಲಿ ಒಟ್ಟಾರೆ 600 ಅಂಕಗಳಿಗೆ 594 ಅಂಕಗಳನ್ನು ಪಡೆದಂತ ಮೈಸೂರಿನ ಸದ್ವಿದ್ಯಾ ಕಾಂಪೋಸಿಟ್ ಕಾಲೇಜಿನ ವಿದ್ಯಾರ್ಥಿನಿ ವಸುಧಾ ಡಿ ಅವರು ನಮ್ಮ ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಾರೆ. ವಸುಧಾ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ವಸುಧಾ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದಗಳು. ಇನ್ನು ಎರಡನೇದಾಗಿ ಸ್ನೇಹ ಅಂತ ಇವರು ಬೆಂಗಳೂರಿನ ವಿದ್ಯಾಮಂದಿರ್ ಕಾಲೇಜಿನ ವಿದ್ಯಾರ್ಥಿನಿ. ಇವರು 95% ಅಂಕವನ್ನು ತಮ್ಮದಾಗಿಸಿಕೊಂಡಿದ್ದಾರೆ ಈ ಬಾರಿಯ ದ್ವಿತೀಯ ಪಿಯುಸಿನಲ್ಲಿ. ಅವ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಸ್ನೇಹ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಇನ್ನು ಮೂರನೇದಾಗಿ ಸೈನ್ಸ್ ವಿಭಾಗದಲ್ಲೇ 94% ಅಂಕವನ್ನು ತಮ್ಮದಾಗಿಸಿಕೊಂಡಿದ್ದಾರೆ ಅರ್ಷಿಯಾ ಅಂತ. ಅವರು ಜಿಂದಾಲ್ PU ಕಾಲೇಜಿನ ವಿದ್ಯಾರ್ಥಿನಿ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಅರ್ಷಿಯಾ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಕಡೆಯದಾಗಿ 94% ಅಂಕವನ್ನು ತಮ್ಮದಾಗಿಸಿಕೊಂಡಂತ ಅದೇ ಮೈಸೂರಿನ ಸದ್ವಿದ್ಯಾ ಕಾಂಪೋಸಿಟ್ ಕಾಲೇಜಿನ ಮತ್ತೊಬ್ಬ ವಿದ್ಯಾರ್ಥಿನಿ ಸಿಮ್ರನ್ P ಜೈನ್ ಅವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವ್ರನ್ನೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಸಿಮ್ರನ್ P ಜೈನ್ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇದಾಗಿ ಸುವರ್ಣ ನ್ಯೂಸ್ ತಂಡದ ವತಿಯಿಂದ ಮತ್ತೆ ಇಡೀ ಕರ್ನಾಟಕ ರಾಜ್ಯದ ಜನತೆಯ ವತಿಯಿಂದ ನಿಮ್ಮ 4 ಜನಕ್ಕೆ ಕಂಗ್ರ್ಯಾಚುಲೇಷನ್ಸ್. ನನ್ನ ಮೊದಲನೇ ಪ್ರಶ್ನೆ ವಸುಧಾ ಅವ್ರಿಗೆ ಕೇಳಕ್ಕೆ ಇಷ್ಟಪಡ್ತೀನಿ. ದಿನಕ್ಕೆ 24 ಗಂಟೆ ಕಾಲೇಜ್ ಒಂದು 8ರಿಂದ 9 ಗಂಟೆ ಮುಗಿದೋಗ್ತಾ ಇತ್ತು. ಆದರೆ ಎಷ್ಟು ಗಂಟೆಗಳ ಕಾಲ ಓದ್ತಾ ಇದ್ರಿ ನೀವು? ಈ ಒಂದು 594 ಅಂಕಗಳನ್ನ ಪಡ್ಕೊಳ್ಳೋದಕ್ಕೆ ಎಷ್ಟು ಗಂಟೆ ವಿದ್ಯಾಭ್ಯಾಸ ಮಾಡ್ತಾ ಇದ್ರಿ ಮನೆಯಲ್ಲಿ? ನಾನು ರೆಗ್ಯುಲರ್ ಟೈಮ್ ಟೇಬಲ್ ಅಂತೇನು ಇಟ್ಕೊಂಡಿರಲಿಲ್ಲ, ತುಂಬ ಇರೆಗ್ಯುಲರ್. ಬಟ್ ನನಗೆ ರಾತ್ರಿ ಹೊತ್ತು ಕೂತು ಓದೋಕ್ಕೆ ಇಷ್ಟ ಇರ್ತಿತ್ತು. ರಾತ್ರಿ 1 ಗಂಟೆ 2 ಗಂಟೆ ಹಾಗೆ. ಬೆಳಗ್ಗೆ ಅಂತೂ ಹೇಳೋಕ್ಕಾಗ್ತಿರ್ಲಿಲ್ಲ. ಬಟ್ ನಾನು ಟ್ಯೂಷನಿಗೆ ಜಾಯ್ನ್ ಆಗಿದ್ದರಿಂದ ಮ್ಯಾಥ್ಸ್ 3 ಡೇಸ್ ವೀಕ್ ಅಷ್ಟೇ ಹೇಳ್ಬೇಕಿತ್ತು. ಸೊ ಕರೆಕ್ಟಾಗಿ ರೆಗ್ಯುಲರ್ ಟೈಮ್ ಟೇಬಲ್ ಇಟ್ಕೊಂಡು ಇಷ್ಟೇ ಗಂಟೆ ಓದಬೇಕು ಅಂತೇನು ನಾನು ಓದ್ತಾ ಇರಲಿಲ್ಲ. ಕ್ವಾಂಟಿಟಿ ಟೈಮ್ ಸ್ಪೆಂಡ್ ಮಾಡೋಕ್ಕಿಂತ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡೋದು ಇಂಪಾರ್ಟೆಂಟ್. ಸೊ ಈಗ ನೀವು 2-3 hours ಓದಿದ್ರು ಆ ಸಮಯದಲ್ಲಿ ಎಷ್ಟು ನಾಲೆಜ್ ಗೇನ್ ಮಾಡ್ಕೊಂಡ್ರಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದೇ 24 ಗಂಟೆಲಿ ನಾನು 10 ಗಂಟೆ ಓದಿದೆ 12 ಗಂಟೆ ಓದಿದೆ ಅಂತ ಹೇಳೋಕ್ಕೆ ದಿನಕ್ಕೆ 3-4 ಗಂಟೆ ಓದ್ತಿದ್ರು ಅದನ್ನು ಕರೆಕ್ಟಾಗಿ ಯೂಟಿಲೈಸ್ ಮಾಡ್ಕೊಂಡು ಓದ್ತಾ ಇದ್ದೆ. ಸೊ 3 ಗಂಟೆ 4 ಗಂಟೆ ಓದಿದ್ರು ಕಾನ್ಸಂಟ್ರೇಷನ್ ಇಟ್ಟು ಓದ್ತಾ ಇದ್ರು. ಓಕೆ, ಸ್ನೇಹ ಅವರು ಎಷ್ಟು ಅವರ್ ಓದ್ತಾ ಇದ್ರು ದಿನಕ್ಕೆ?
ನಂಗೆ ಕಾಲೇಜ್ ಆದಮೇಲೆ ಟ್ಯೂಷನ್ ಇರ್ತಾಯಿತ್ತು, ಸೊ ಅಲ್ಲಿ ಕಾನ್ಸಂಟ್ರೇಟ್ ಮಾಡ್ತಾಯಿದ್ದೆ. ಆಮೇಲೆ ಎವ್ರಿ ಡೇ ಇವಳು ಹೇಳಿದ ಥರ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡ್ತಾರೆ. ಓಕೆ, ಇನ್ನು ಅರ್ಷಿಯಾ? ನಂದು ಮಾರ್ನಿಂಗ್ 7 o'clock CET ಕ್ಲಾಸಸ್ ಕೂಡ ಸ್ಟಾರ್ಟ್ ಆಗ್ತಿತ್ತು. ಕಾಲೇಜಲ್ಲಿ ಆಲ್ಮೋಸ್ಟ್ 7 hours ಐ ಯೂಸ್ ಟು ಸ್ಪೆಂಡ್. ಆ್ಯಂಡ್ ಮನೇಲಿ ಕೂಡ ಓದೋಕ್ಕೆ ಟೈಮ್ ಸಿಗ್ತಿರ್ಲಿಲ್ಲ. ಟ್ಯೂಷನಲ್ಲಿ ಮತ್ತು ಕಾಲೇಜಲ್ಲಿ ಕಾನ್ಸಂಟ್ರೇಟ್ ಮಾಡಿ ಕೇಳ್ತಿದ್ದೆ. ಆಮೇಲೆ ಬಯೋ ಆ್ಯಂಡ್ ಆಲ್ ಐ ಯೂಸ್ ಟು ರಿವೈಸ್ ಇಟ್ ರೆಗ್ಯುಲರ್ಲಿ ಆ್ಯಂಡ್ ಗೋಯಿಂಗ್ ಥ್ರೂ ಫಾರ್ಮುಲೇಸ್ ಆ್ಯಂಡ್ ಆಲ್. ಸಿಮ್ರನ್, ನೀವು? I agree to Vasudha what she said, that quality and all. Actually, I was studying less than her, half of a time of her, and I would like to thank my parents, my all tuition teachers and all. They supported me a lot. And ಓಕೆ, ಈಗ 4 ಜನಕ್ಕೆ ಇಂಡಿವಿಜುವಲ್ ಆಗಿ ಪ್ರಶ್ನೆ ಕೇಳೋಂಗಿದ್ರೆ ಇಬ್ಬರನ್ನಂತೂ ನೀವು ನೆನೆಸ್ಕೊಳ್ಳೇಬೇಕು. ಒಂದು ಪೇರೆಂಟ್ಸ್ನ, ಅಪ್ಪ ಅಮ್ಮ, ಜೊತೆಗೆ ನಿಮಗೆ ಪಾಠ ಹೇಳ್ಕೊಟ್ಟಂಥ ಶಿಕ್ಷಕರನ್ನ. ವಸುಧಾ ಅವ್ರು ಏನು ಹೇಳ್ತಾರೆ ಶಿಕ್ಷಕರ ಬಗ್ಗೆ ಆಗಿರಬಹುದು, ತಂದೆ ತಾಯಿಗಳ ಬಗ್ಗೆ ಆಗಿರಬಹುದು ಈ ಸಂದರ್ಭದಲ್ಲಿ? ನಾನಿಬ್ಬರಿಗೂ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇಬ್ಬರು ವೆರಿ ಇಂಪಾರ್ಟೆಂಟ್ ಇತ್ತು ಈ ರಿಸಲ್ಟ್ ಬರಬೇಕಂದ್ರೆ. ಫಸ್ಟ್ ನನ್ನ ಪೇರೆಂಟ್ಸಿಗೆ ಬಂದರೆ ಅವ್ರು ನನಗೆ ತುಂಬ ಸಪೋರ್ಟಿವ್ ಆಗಿದ್ದರು. ಈಗ ಹೇಳಿದ್ನಲ್ಲ, ರಾತ್ರಿ ನಾನು 1 ಗಂಟೆ ತನಕೆಲ್ಲ ಕೂರ್ತಿದ್ದ ಅಂದಾಗ ಪೇರೆಂಟ್ಸ್ ಎದ್ದು ಕೂತ್ಕೊಂಡು ನನ್ನ ಜೊತೆ ಕೂರ್ತಾಯಿದ್ರು. ಟೀಚರ್ಸ್ ಅಂದರೆ ಕಾಲೇಜಲ್ಲಿ ಪಾಠ ಎಲ್ಲ ಮಾಡಿ, ಟೆಸ್ಟ್ಸ್ ಎಕ್ಸಾಮ್ಸ್ ಎಲ್ಲ ಮಾಡಿ, ಏನೇ ಡೌಟ್ಸ್ ಎಲ್ಲ ಇದ್ದರೂ ಸಾಲ್ವ್ ಮಾಡ್ತಾಯಿದ್ರು. ಸೊ ಇಬ್ಬರದು ಪೇರೆಂಟ್ಸ್ ಅಷ್ಟೇ, ನನಗೇನೇ ಮೆಟೀರಿಯಲ್ಸ್ ಬೇಕಿದ್ರು, ಏನೇ ಬುಕ್ಸ್ ಬೇಕಿದ್ರು ಓದೋಕ್ಕೆ, ಅದನ್ನೆಲ್ಲ ತಂದ್ಕೊಟ್ಟು ತುಂಬ ಹೆಲ್ಪ್ ಮಾಡಿದ್ದಾರೆ. ಸೊ ಇಬ್ಬರಿಗೂ ನಾನು ಹೋಲ್ ಹಾರ್ಟೆಡ್ಲಿ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಸ್ನೇಹ, ನಿಮ್ಮ ವರ್ಡಿಂಗ್ಸ್ ಏನು? ನನ್ನ ಪೇರೆಂಟ್ಸ್ ಪ್ರೆಷರೈಸ್ ಮಾಡಲಿಲ್ಲ, ನೀನು ಇಷ್ಟ ಬಂದಂಗೆ ಮಾಡು ಅಂತ ಇದ್ರು. ಸೊ ಆಮೇಲೆ ನಮ್ಮ ಕಾಲೇಜ್ ಟೀಚಿಂಗ್ ಎಲ್ಲ ಚೆನ್ನಾಗಿ ಹೇಳ್ಕೊಡ್ತಾಯಿದ್ರು. ಇಬ್ಬರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹರ್ಷಿಯಾ? ದ್ಯಾಟು ಅದರಲ್ಲೂ ನಮ್ಮ ತಂದೆ ತಾಯಿಯಲ್ಲಿ ನಮ್ಮ ತಂದೆ ಅಂತೂ ತುಂಬ ಕೋಆಪ್ರೇಟ್ ಮಾಡಿದ್ರು. ಈ ವರ್ಷ ಅಂತೂ ನಮ್ಮ ಡ್ಯಾಡಿ ಕೆಲಸಕ್ಕೆ ಹೋಗಲಿಲ್ಲ, ಎಲ್ಲ ನನ್ನಿಂದನೇ ಇದ್ದರು, ತುಂಬ ಕೋಆಪ್ರೇಟಿವ್. ಆ್ಯಂಡ್ ಇಷ್ಟು ರಿಸಲ್ಟ್ ಬರಬೇಕಂದ್ರೆ ನಮ್ಮ ಕಾಲೇಜ್ ಪ್ರಿನ್ಸಿಪಲ್, ಹಿ ಈಸ್ ದ ಮೋಸ್ಟ್ ವಂಡರ್ಫುಲ್ ಮ್ಯಾನ್ ದಟ್ ಐ ನೀಡ್ ಟು ಮೆನ್ಷನ್ ಹಿಸ್ ನೇಮ್, ಮಿಸ್ಟರ್ Bharat Inamdar. He is the person who got us to this extent. I would like to thank him very much. Okay, Simran P. Jain. yeah, as I said before, I would like to thank my parents a lot. Because of them I took science and all. I would like to thank all teachers, same as I said before. That's all. ಓಕೆ, ಇನ್ನು 4 ಜನಕ್ಕೂ ಕೂಡ ಪ್ರಶ್ನೆನ ಕೇಳೋಂಗಿದ್ರೆ, ಮೊದಲನೇದಾಗಿ ನಿಮಗೆ ಇಷ್ಟು ಮಾರ್ಕ್ಸ್ ಬಂದಿದೆ ಅಂತ ಗೊತ್ತಾಗಿದ ತಕ್ಷಣ ಫಸ್ಟ್ ರಿಯಾಕ್ಷನ್ ಅನ್ನೋದು ಒಂದಿರುತ್ತೆ. ವಸುಧಾ ಅವ್ರಿಗೆ 594 ಅಂಕಗಳು ಬಂದಿದೆ ಅಂತ ಗೊತ್ತಾಗಿದ ತಕ್ಷಣ ಅವ್ರು ಮೊದಲನೇದಾಗಿ ಮಾಡಿದ ಕೆಲಸ ಏನು? ಆ್ಯಕ್ಚುಲಿ ನನ್ನ ರಿಸಲ್ಟ್ ನನಗೆ ಲಾಸ್ಟ್ ಗೊತ್ತಾಗಿದ್ದು ಅನಿಸುತ್ತೆ. ಯಾಕಂದರೆ ನಾನು ರಿಸಲ್ಟ್ ಬಂದಾಗ ಮಣಿಪಾಲ್ ಎಂಟ್ರೆನ್ಸ್ ಬರೆಯೋಕ್ಕೆ ಬಂದಿದ್ದೆ. ಸೊ ಆಲ್ಮೋಸ್ಟ್ 11:30 ತನಕ ಗೊತ್ತಾಗಿರಲಿಲ್ಲ, ಹೊರಗಡೆ ಏನಾಗ್ತಿದೆ ಅಂತ ಗೊತ್ತಾಗಿರಲಿಲ್ಲ. ಆಮೇಲೆ ಎಕ್ಸಾಮ್ ಸೆಂಟರ್ ಅವರೇ ಬಂದು ಈ ಕಡೆ ಕರೆದ್ಬಿಟ್ಟು ಹೇಳಿದ್ರು ಸ್ಟೇಟ್ ಟಾಪರ್ ಅಂತೆ ಅಂತ. ಆವಾಗ ನಂಗೆ ಫುಲ್ ಸರ್ಪ್ರೈಸ್ ಆಗೋಯ್ತು, ತುಂಬ ಖುಷಿ ಆಯಿತು ನನಗೆ. ಆಮೇಲೆ ಹೊರಗಡೆ ಬಂದಮೇಲೆ ಅಪ್ಪ ಬಂದಿದ್ರು ನನ್ನ ಜೊತೆ, ಅವರಿಗೂ ತುಂಬ ಖುಷಿ ಆಯಿತು. ಅವ್ರ ಜೊತೆ ನನ್ನ ಸಂತೋಷನ ಹಂಚ್ಕೊಂಡೆ. ಸೊ ಈಗ ತುಂಬ ಖುಷಿಯಾಗಿದೆ. ಸ್ನೇಹ ಅವರು 95% ಸ್ಕೋರ್ ಮಾಡಿದ್ದಾರೆ ಅಂತ ಗೊತ್ತಾಗಿದ ತಕ್ಷಣ ಫಸ್ಟ್ ರಿಯಾಕ್ಷನ್ ಏನಿತ್ತು? ನಾನು ಸೇಮ್ ಮಣಿಪಾಲ್ ಎಕ್ಸಾಮ್ ಬರಿತಾ ಇದ್ದೆ, ಗೊತ್ತಿರಲಿಲ್ಲ. ಆಮೇಲೆ ಆಚೆ ಬಂದಾದ್ಮೇಲೆ ಗೊತ್ತಾಗಿದ ತಕ್ಷಣ ಫುಲ್ ಶಾಕ್ ಆಯಿತು. ಇನ್ನೂ ನನಗೇನು ಮಾತಾಡೋಕ್ಕೆ ವರ್ಡ್ಸ್ ಬರ್ತಾ ಇಲ್ಲ. ಸೊ ಪೇರೆಂಟ್ಸ್ ಹತ್ರ ಈಗ ಆಲ್ರೆಡಿ ಹೇಳಿದ್ರಿ? ಹಾಂ, ಅವರೇ ಬಂದು ಪೇರೆಂಟ್ಸ್ ಅವ್ರಿಗೂ ಖುಷಿ ಆಯಿತು. ಓಕೆ, ಹರ್ಷಿಯಾ? ಬಂದಿದ ತಕ್ಷಣ ನಮ್ಮ ಡ್ಯಾಡಿ ಆಗಲೇ ನೋಡ್ಕೊಂಡು ಬಂದಿದ್ದೀನಿ ಮಾರ್ಕ್ಸ್ ಅಂತೆಲ್ಲ ಹೇಳಿದ್ರು. ಸೊ ಟೋಟಲ್ ಹೇಳಿದ್ರು 561. ಐ ವಾಸ್ ಹ್ಯಾಪಿ, ಬಟ್ ಸಡನ್ಲಿ ಐ ಆಸ್ಕ್ ಮೈ ಮ್ಯಾಥ್ಸ್ ಮಾರ್ಕ್ಸ್ ಬಿಕಾಸ್ ಐ ಡೋಂಟ್ ಲೈಕ್ ಎಟ್ ಆಲ್. So he said you got 91. I was happy with that and I started crying. I really was very happy. Okay, Simran? Same, I was also writing Manipal exam and I'm very happy with my physics marks. I was expecting 97 and I got 100. I'm happy for that. ಆಮೇಲೆ ಈಗ ಪ್ರತಿ ಎಕ್ಸಾಮ್ಸ್ನಲ್ಲೂ ಈ ಹುಡುಗಿರೇ ಮೇಲ್ಗೈ ಸಾಧಿಸ್ತಾರಲ್ಲ, ಹುಡುಗರು ಯಾಕೆ ಬರಲ್ಲ ಅಂತ ಏನು ಸೀಕ್ರೆಟ್? ಹುಡುಗಿರ ಸೀಕ್ರೆಟ್ ಏನು ವಸುಧಾ? ಹುಡುಗರು ಓದಲ್ಲ ಅಂತೇನಿಲ್ಲ, ಆದರೂ ಹುಡುಗಿರೆ ಅಂದರೆ ಮೇ ಬಿ ಅವ್ರದ್ದು ಕಾನ್ಸಂಟ್ರೇಷನ್ ಇಟ್ಟು ಓದ್ತಾರೆ ಅನಿಸುತ್ತೆ. ಡಿಸ್ಟ್ರಾಕ್ಷನ್ ಜಾಸ್ತಿ ಆಗಲ್ಲ ಈ ಮೂವೀಸು, ಕ್ರಿಕೆಟು, ಅದು ಇದು ಅಂತೆಲ್ಲ. ಸೊ ಅದೊಂದು ಕಾರಣ ಇರ್ಬೋದು. ನನ್ನ ಪ್ರಕಾರ ಅದೇ ಕಾನ್ಸಂಟ್ರೇಟ್ ಮಾಡಿ. ಇನ್ನು ಸ್ನೇಹ ಅವ್ರ ಪ್ರಕಾರ ಯಾವಾಗಲೂ ಹುಡುಗಿರೇ ಮೇಲುಗೈ ಸಾಧಿಸೋಕ್ಕೆ ಕಾರಣ ಏನು? ಸೇಮ್ ಅದೇ ಇರ್ಬೋದೇನೋ. ಅದೇ ಇರಬಹುದು. ಹರ್ಷಿಯಾ? There are many distractions like Facebook, going with friends, outing and hanging out with friends and all. We don't have that. The parents do not permit us to do all those things. So we'll keep our concentration and study. So maybe that. Same. Simran, same. Okay. ಈಗ ನಿಮ್ಮ 4 ಜನದಲ್ಲಿ 594 ಅಂಕನ ವಸುಧಾ ತಗೊಂಡಿದ್ದಾರೆ. ಜೊತೆಗೆ ಸಿಮ್ರನ್ ಅವರ ಫ್ರೆಂಡ್ ಕೂಡ. ಸಿಮ್ರನ್ ನೀವು ಈಗಾಗಲೇ ಹೇಳಿದ್ರಿ, ಅವರು ಫಸ್ಟ್ ಬಂದಿದ್ದಾರೆ ಸ್ಟೇಟ್ಗೆ ಅಂದಿದ ತಕ್ಷಣ
ನಿಮ್ಗೇನು ಅನ್ನಿಸ್ತು? ನನ್ನ ಜೊತೆ ಇರೋರು ನನ್ನ ಫ್ರೆಂಡ್ ಫಸ್ಟ್ ಬಂದಿದ್ದಾರೆ ಅಂತ ಗೊತ್ತಾಗಿದ ತಕ್ಷಣ ಏನು ಹೇಳಿದ್ರು? I'm very happy for her. And I was expecting that she will be the first, but she was saying, no, I'm not done good and all that. But I was knowing. I'm very happy. ಅಂದರೆ